ಮೂವರು ಶಂಕಿತರ ಮೇಲೆ ಗ್ರಾಮಸ್ಥರಿಗೆ ಅನುಮಾನ ಜಾಸ್ತಿಯಾಗಿದೆ. ನಾಪತ್ತೆಯಾಗಿದ್ದಂತಹ ಸ್ವಾತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಪೊಲೀಸರು ಕೂಡ ತರಾತುರಿಯಲ್ಲಿ ಸ್ವಾತಿಯ ಅಂತ್ಯಕ್ರಿಯೆಯನ್ನು ಮುಗಿಸಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೂ ಕೂಡ ಅನುಮಾನ ಇದೆ. ಸ್ವಾತಿಯನ್ನ ಕೊಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಸೂಕ್ತ ತನಿಖೆ ನಡೆಸಬೇಕು ಅಂತ ಹೇಳಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ತಾರೀಕು ಬೆಳಗ್ಗೆ ರಾಡೆಮರಿ ಹೋಗಿ ಬರ್ತಂತ ಹೋಗಿದ್ದು ಸರ್. ಆವಾಗ ಹೋಗ್ಯಾಳೆ ಅಂತಂದು ನಮ್ಮ ಸೊಸೆ ಮಧ್ಯಾಹ್ನ ಮೇಲೆ ಫೋನ್ ಮಾಡಿದ್ಲು. ಎಲ್ಲಿದಮ್ಮ ಎಲ್ಲಮ್ಮ ರಾಡೆಮರಿ ಬರ್ತಾನೆ ಅಂದ್ಲು. ತಿರುಗಿ ಮತ್ತೆ 7 ಗಂಟೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು ಫೋನು. ನಾವು ಬರಲಿಲ್ಲಲ್ಲ ಅಂತಂದು ಸುಮ್ಮನೆ 2-3 ಸಲ ಅಲ್ಲಿ ಹೋಗ್ಯಾಳ ಅಂತಂದು ಸಂಬಂಧಿಕರ ಮನೆ ಆಕೆ ಫ್ರೆಂಡ್ಗಳು ಎಲ್ಲರಿಗೂ ಫೋನ್ ಹಚ್ಚಿ ಒಂದು 3 ವರ್ಷ ವೇಟ್ ಮಾಡಿದ್ವಿ ಸರ್, 3 ವರ್ಷ. ಆಮೇಲೆ 7ನೇ ತಾರೀಕಿಗೆ ಇಲ್ಲ ಕಂಪ್ಲೇಂಟ್ ಕೊಡಲೇಬೇಕಂತಂದು ಹೋಗಿ ನಮ್ಮ ಹಿರಿಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿವಿ. ಅದಕ್ಕೆ ಸಾಹೇಬರು ಕಂಪ್ಲೇಂಟ್ ತಗೊಂಡ್ರು. ಅದನ್ನ 2-3 ಸಾವಿರ CDR ಬಂದಲ್ಲ ಅಂತಂದು ಸುದ್ದಿ ಬಂತು. ಹೋದ್ವಿ ನಾವು ನಮ್ಮ ಸೊಸಿ ಕರ್ಕೊಂಡು. ಆಮೇಲೆ ಸಾಹೇಬರು CDR ತೆಗ್ಸಿದ್ರು. ಅವಾಗ ಅಲ್ಲಿ CDR ತೆಗ್ಸಿದ್ರೆ ಯಾರು ಫೋನಲ್ಲಿ 3-4 ಜನ ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರು. ಅವೆಲ್ಲ ನಮ್ಮ ರಿಲೇಷನ್ ಅವಿದ್ವು. ಆಮೇಲೆ ಕಡೆಗೆ 8 ಗಂಟೆ ಇದ್ವಿ. ಮತ್ತು CDR ಇನ್ನೊಂದು ಆಕಿ ಕಾಂಟ್ಯಾಕ್ಟ್ ನಂಬರ್ ಅಷ್ಟು ತಕ್ಕಂದ್ರು. ಇಲ್ಲ ಇವು ಕಾಂಟ್ಯಾಕ್ಟ್ ನಂಬರ್ ಜಗ್ಗಿ ಅದಾವು, ನಿಮಗೆ ಟೈಮ್ ಆಯ್ತು 8 ಆಯ್ತು, ನೀವು ಹೋಗ್ರಿ, ಬೆಳಗ್ಗೆ ನಿಮಗೆ ಫೋನ್ ಮಾಡ್ತೀವಿ ಬರಂದ್ರಿ ಅಂದರು. ಅವಾಗ ಅದು ಇನ್ಫಾರ್ಮೇಷನ್ ಹಲಗೆರೆ ಸ್ಟೇಷನಿಂದ ಅವ್ರಿಗೆ ಹೋಗತಿ. ನಾವು ಕೊಟ್ಟ ಫೋಟೋಕ್ಕೂ ಆ ಬಟ್ಟೆಗೂ ಸೇಮ್ ಇರೋದಕ್ಕೆ ಇಲ್ಲ ಇದು ಶವ ಇದು ಕೊಟ್ಟು ಇದು ಸೇಮ್ ಐತಿ ಬರ್ರಿ ಅಂತ ಕರೆದ್ರಂತ್ರಿ. ಅವಾಗ ಅವರು ನಮಗೆ ಕರೆದು ಇಲ್ಲ ಒಂದು ನಿಮಗೆ ಶವ ಸಿಕ್ಕಿದೆ ಬರ್ರಿ ಅಂತಂದರು. ಆಮೇಲೆ ನಾವು ಹಿರೇಕೆರೆಯಿಂದ ಹಲಗೇರಿ ಕಳಿಸಿದ್ರು. ಹಲಗೇರಿ ಹೋದ್ವಿ. ಅವರಲ್ಲೇ ಅದು ಶವ ಅವ್ರಿಗೆ ಅರೆತ್ರಿಗೆ ಸಿಕ್ಕತ್ತಂತ ಸರ್. ಅದನ್ನು 3 ಸಲ ಜಿಲ್ಲಾಸ್ಪತ್ರೆಗೆ ಇಟ್ಟು ಅದನ್ನ ಶವ ಅಂತ್ಯಕ್ರಿಯೆ ಮಾಡ್ಯಾರ. ಅವರು ಅಂತ್ಯಕ್ರಿಯೆ ಮಾಡಿದ್ರು. ನಮಗೆ ಅದನ್ನ ಏನಪ್ಪ ಎವಿಡೆನ್ಸು ಬಟ್ಟೆ ಅವನು ಅಷ್ಟೇ ಫೋಟೋ ಅಷ್ಟೇ ಕೊಟ್ಟರು ಸರ್. ಅವು ನೋಡಿ ನಮ್ಮದು ಮಗಳನ್ನ ಗೊತ್ತಿಳಿದ್ವಿ. ಅದಕ್ಕೆ ಅಲ್ಲಿ CPS ಸಾಹೇಬರು ನಿಮಗೆ ನ್ಯಾಯ ದೊರಕಿಸ್ಕೊಡ್ತಾನಪ್ಪ, ಇದು ಮಾಡ್ರು, ಇದು ಕೇಸ್ ಆಗೈತಿ, ಇದನ್ನ ತನಿಖೆ ಮಾಡಿ ನಿಮಗೆ ನ್ಯಾಯ ಕೊಡ್ತಾನೆ ಹೇಳ್ರಿ. ಈ ನಮ್ಮ ಸ್ವಾತಿ 3ನೇ ತಾರೀಕಿನ ದಿವಸ ಮನೆ ಬಿಟ್ಟೋದ್ಲು. ಅವ್ರು ಕಾಲೇಜ್ಗೆ ಮತ್ತು ನರ್ಸಿಂಗ್ ಹೋಗ್ತಿದ್ಲು. ನರ್ಸಿಂಗ್ ಹೋಗ್ತಾಳ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ರು, ಕಂಪ್ಲೇಂಟ್ ಕೊಡೋದನ್ನು ಬಿಟ್ಟುಬಿಟ್ರು. ಕಂಪ್ಲೇಂಟ್ ಕೊಡೋದು ಬಿಟ್ಟು 5-6 ದಿವಸ ಬರಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡಿದ್ರು, ಹೋಗಿ ಮತ್ತು ಅವ್ರ ಚಿಕ್ಕಪ್ಪ ಮತ್ತು ಅವ್ರ ತಾಯಿಯವರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು. ಕಂಪ್ಲೇಂಟ್ ಕೊಟ್ಟು ಬಂದ್ಮ್ಯಾಗ ಪೊಲೀಸ್ನವರು ಬಂದು ಇಲ್ಲಿ ತನಿಖೆ ಮಾಡಿದ್ರು. ಇವತ್ತಿನ ದಿವಸ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿರಿ, ಇವತ್ತು ಬಾಡಿನೂ ಮತ್ತು ಅವ್ರ ಬಟ್ಟೆನೂ ಸಿಕ್ಕೈತಿ ಅಂತಂದು ಅಂದರು. ಅದಕ್ಕಿಂತ ಮೊದಲು 1 ದಿವಸ ಮೊದಲು ಅವ್ರು ಪೊಲೀಸ್ನವ್ರು ಏನು ಮಾಡಿದ್ರು, ಅವಳ ಬಾಡಿಯನ್ನು ದಫನ್ ಮಾಡಿದರು. ದಫನ್ ಮಾಡಿದಾಗ ಏನಾಯ್ತು ಅಂತಂದರೆ, ಈಗ ನಾವು ಏನು ಮಾಡೋಕ್ಕೂ ಬರಲಿಲ್ಲ. ನಾವು ಅಲ್ಲಿಗೆ ಹೋಗಿ ವಿಚಾರ ಮಾಡಿದ್ವಿ. ಅಲ್ಲಿ ಶಿಗ್ಗಾವಿನ ಹತ್ರ ಒಂದು ಊರಲ್ಲಿ ಆಗ ಅವಳ ಬಾಡಿಯನ್ನು ದಫನ್ ಮಾಡಿದ್ದರಂತೆ. ದಫನ್ ಮಾಡಿದ್ದನ್ನು ಹೋಗಿ ಅವ್ರು ನೋಡಿದರು. ಅದಕ್ಕಿಂತ ಮೊದಲು ಏನಾಯ್ತು ಅಂತಂದರೆ, ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದು 1 ದಿವಸ ಲೇಟಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಉದ್ದೇಶದಿಂದ ಪೊಲೀಸರು ನಮಗೆ ಯಾವುದೇ ಥರದ ಮಾಹಿತಿಯನ್ನು ನಮಗೆ ಕೊಡಲಿಲ್ಲ. ಕಂಪ್ಲೇಂಟ್ ಕೊಟ್ಟು ಆದಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಹೋಗಿರಿ, ಇವತ್ತಿನ ದಿವಸ ಅವಳ ಬಟ್ಟೆ ಮತ್ತು ಬಾಡಿ ಸಿಕ್ಕೈತಿ, ಬಾಡಿದು ಸಿಕ್ಕೈತಿ, ಬಂದು ವಿಚಾರ ಮಾಡ್ಕೊಂಡು ಹೋಗ್ರಿ ಅಂತಂದರು. ಬಂದು ವಿಚಾರ ಮಾಡಿದಾಗ ಹೌದು ನಮ್ಮ ಮಗಳ ಬಾಡಿ ಅನ್ನೋದು ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆದ ಮ್ಯಾಗ ಇದು ನಮ್ಮ ಬಾಡಿಯನ್ನು ತಿಳ್ಕೊಂಡು ತಿನ್ಕೊಂಡ್ಬೇಕು. ಇದನ್ನು ನೋಡಿದ ಒಂದು ರೀತಿಯಿಂದ ನೋಡಿದರೆ ಇದು ಮರ್ಡರ್ ಮಾಡ್ಯಾರ ಅನ್ನಿಸ್ತತಿ. ಮರ್ಡರ್ ಮಾಡ್ದಾನೆ ಯಾರೇ ಆದ್ರ ಸತ್ಯಕ್ಕೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ನಮ್ಮ ಊರ ನಾಗರಿಕರ ಅಭಿಪ್ರಾಯ ಆಗಿದೆ. ನಮ್ಮ ಮಾಸೂರಿಗೆ ಒಂದು ಅಪಮಾನ ಇದು. ಯಾಕಂತಂದ್ರೆ ನಮ್ಮ ಮಾಸೂರಿಗೆ ಈ ರೀತಿ ಸಣ್ಣ ಪುಟ್ಟ ಗಲಾಟೆ ಆಗಿಲ್ಲ ಅಂತಲ್ಲ ಆಗ್ಯವು. ಈ ರೀತಿ ಹತ್ಯೆ ಆಗೋವರೆಗಂತೂ ಯಾವ ಹೋಗಿಲ್ಲ. ಒಂದು ಹೆಣ್ಣನ್ನು ಹತ್ಯೆ ಮಾಡೋಂಥ ಕುರಿಗಳು ಯಾರು ಇಲ್ಲ ಇಲ್ಲಿ. ಬಟ್ ಏನೈತಿ ಇಲ್ಲಿ ಅಂತಂದ್ರೆ, ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇಲ್ದರು ಏನು ಮಾಡ್ಕೊಂತತಿ ಅನ್ನಂಥ ಬಂಡೆ ಧೈರ್ಯದ್ದಾರೆ ಇದ್ರ ಈ ರೀತಿ ಮಾಡೋಕೆ ಭಾಳ ಇದು ಅವ್ರಿಗೆ ಈ ರೀತಿ ಮಾಡೋಕೆ ಅದೊಂದು ಇದು ಪ್ರೇರಣೆ ಅಂತಂದು ನನಗೆ ಅನ್ಸತಿ. ಬಟ್ ಏನಂತ ನಮ್ಮ ಸಂವಿಧಾನ, ಇಡೀ ಜಗತ್ತಿನ ನಮ್ಮ ಸಂವಿಧಾನ ಭಾಳ ಬಲಿಷ್ಠವಾಗೈತಿ. ಈ ಸಂವಿಧಾನ ತಪ್ಸ್ಕೊಂಡು ಹೋಗೋಂಥ ಧೈರ್ಯ ಯಾರಿಗೂ ಇಲ್ಲ. ಅದ್ರ ಮೇಲೆ ದೊಡ್ಡ ನಂಬಿಕೆ ಇಟ್ಟಂಥ ಹಿಂದೂ ಸಮಾಜ ನಮ್ಮದು. ಸಂವಿಧಾನದಲ್ಲಿ 99% ನಂಬಿಕೆ ಇಟ್ಟರು ನಾವು. ನರ್ಸಿಂಗ್ ಕಾಲೇಜ್ಗೆ ಹೋಗಿದ್ದಂತಹ ಸ್ವಾತಿ ಮನೆಗೆ ವಾಪಸ್ ಬರಲಿಲ್ಲ. ಆನಂತರ ಆಕೆ ಸಿಕ್ಕಿದ್ದು ಶವವಾಗಿ. ಆಕೆಯ ಸಾವಿನ ಸುತ್ತ 10 ಹಲವು ಅನುಮಾನಗಳಿದ್ದಾವೆ. ಆ ಮೂವರ ಮೇಲೆ ಬಲವಾದಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು, ಗ್ರಾಮಸ್ಥರು. ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಯುವತಿ ಸ್ವಾತಿ ರಾಣಿಬೆನ್ನೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ನರ್ಸಿಂಗ್ ಎಕ್ಸಾಮ್ ಬರಿತಾ ಇದ್ಲು. ತಂದೆ ತೀರ್ಕೊಂಡಿದ್ರು. ತಾಯಿ ಜೊತೆಯಲ್ಲಿ ಸ್ವಾತಿ ವಾಸವಾಗಿದ್ಲು. ಆದರೆ ಮಾರ್ಚ್ 3ನೇ ತಾರೀಕು ನರ್ಸಿಂಗ್ ಕಾಲೇಜಿಗೆ ಹೋಗಿದ್ದಂತಹ ಸ್ವಾತಿ ಆ ನಂತರ ಮನೆಗೆ ವಾಪಸ್ ಬಂದಿಲ್ಲ. ಆ ನಂತರ 1-2 ದಿನಗಳ ಕಾಲ ಹುಡುಕಾಟವನ್ನ ನಡೆಸಿದಂತಹ ಸ್ವಾತಿಯ ತಾಯಿ ಆ ಬಳಿಕ
ಆತಂಕಗೊಂಡು ಎಲ್ಲ ಸ್ನೇಹಿತರ ಬಳಿ ವಿಚಾರಿಸಿದಾಗಲೂ ಯಾವುದೇ ಸುಳಿವು ಸಿಗದೇ ಇರುವಂತಹ ಕಾರಣಕ್ಕಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಸ್ವಾತಿಗಾಗಿ 3 ದಿನ ಹುಡುಕಾಡಿ ಆನಂತರ ಮಾರ್ಚ್ 7ನೇ ತಾರೀಕು ದೂರು ದಾಖಲಾಗಿತ್ತು. ಹಿರೇಕೆರೂರು ಠಾಣೆಯಲ್ಲಿ ಸ್ವಾತಿಯ ತಾಯಿ ಶಶಿರೇಖಾ ದೂರನ್ನ ದಾಖಲು ಮಾಡ್ತಾರೆ. ಆದ್ರೆ ಆ ಕಂಪ್ಲೇಂಟ್ ದಾಖಲಾಗುವುದಕ್ಕೂ 1 ದಿನ ಮುಂಚೆ ಅಂದ್ರೆ ಮಾರ್ಚ್ 6ನೇ ತಾರೀಕು ರಾಣಿಬೆನ್ನೂರು ತಾಲೂಕು ಪತ್ತೇಪುರ ಬಳಿ ತುಂಗಭದ್ರಾ ನದಿ ತೀರದಲ್ಲಿ ಸ್ವಾತಿಯ ಶವ ಪತ್ತೆಯಾಗಿತ್ತು. ಆದ್ರೆ ಆ ಶವ ಯಾರದ್ದು ಅಂತ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಆಗ ಯುಡಿಆರ್ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಪೊಲೀಸರು, ಹಲಗೇರಿ ಪೊಲೀಸರು. ಆ ಬಳಿಕ 2 ದಿನಗಳ ಕಾಲ ಶವವನ್ನ ಇರಿಸಿಕೊಂಡು ಆ ನಂತರ ಆ ಶವದ ಅಂತ್ಯಕ್ರಿಯೆಯನ್ನ ನೆರವೇರಿಸಿ ಬಿಡ್ತಾರೆ. ಅಪರಿಚಿತ ಶವ ಅಂತ ಹೇಳಿ ಅಂತ್ಯಕ್ರಿಯೆಯನ್ನ ನೆರವೇರಿಸುವಂತಹ ಕೆಲಸವನ್ನ ಹಲಗೇರಿ ಠಾಣೆಯ ಪೊಲೀಸರು ಮಾಡ್ತಾರೆ. ಅದಾದ ಬಳಿಕ ಈ ಕಂಪ್ಲೇಂಟ್ ಬಗ್ಗೆ ಮಾಹಿತಿ ಸಿಕ್ಕಂತಹ ನಂತರದಲ್ಲಿ ಸ್ವಾತಿ ಪೋಷಕರನ್ನ ಕರೆಸಿ ಆ ಶವದ ಫೋಟೋ ತೋರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಶವದ ಮೇಲಿದ್ದಂತಹ ಬಟ್ಟೆಯನ್ನ ನೋಡಿ ಸ್ವಾತಿಯ ಗುರುತನ್ನ ಪತ್ತೆ ಹಚ್ಚಿದ್ರು ಸ್ವಾತಿಯ ಪೋಷಕರು. ತನಿಖೆ ನಡೆಸ್ತಾ ಇರುವುದಾಗಿ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ಪೊಲೀಸರು. ಒಟ್ಟು 3 ಮೇಲೆ ಪೊಲೀಸರಿಗೆ ಕೊಲೆಯ ಬಗ್ಗೆ ಅನುಮಾನ ಮೂಡಿದೆ. ಕುಟುಂಬಸ್ಥರು ಹೇಳ್ತಾ ಇರುವುದು ಆ 3 ಹೆಸರನ್ನ, ಗ್ರಾಮಸ್ಥರು ಹೇಳ್ತಾ ಇರುವುದು ಆ 3 ಹೆಸರನ್ನ. ಸದ್ಯ ಸ್ವಾತಿಯ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸ್ವಾತಿ ಮನೆಯ ಮುಂದೆ ಹಿಂದೂ ಸಂಘಟನೆಗಳು ತೀವ್ರ ಪ್ರತಿಭಟನೆಯನ್ನ ಮಾಡಿದ್ವು. ಅದಾದ ಬಳಿಕ ಆ 3 ಮೇಲೆ ಅನುಮಾನ ದೃಢವಾಗ್ತಾ ಹೋಯಿತು. ಸದ್ಯ ಆ ನಿಟ್ಟಿನಲ್ಲಿ ತನಿಖೆಯಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.